ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮು 8:30 ಆಗೈತಿ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಪಾಪು ಆಲ್ರೆಡಿ 6:30ಗೆ ಎದ್ದಿದ್ದಾನೆ. ಇವಾಗ 8:30 ಅಂತ ಹೇಳಿದ್ನಲ್ವ, ಇನ್ನೂ ಮಲ್ಕೊಂಡಿಲ್ಲ. 2 ತಾಸು ಆಯಿತು ಎದ್ದು. ಹಂಗೆ ಆಟ ಆಡ್ತಿದ್ದಾನೆ. ಇಲ್ಲೇ ಮಲಗಿಸಿದ್ದೀನಿ ಮಂಚದ ಮೇಲೆ. ಇವಾಗ 8:30 ಆಗೈತೆ ಅಂತ ಹೇಳಿದ್ನಲ್ವ, ಹಾಗೆ ಲಾಗ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೇಳಿ ಮಾಡಿದ್ದೀನಿ. ಇವತ್ತಿನ ಡೇ ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ನಿನ್ನೆ ಲಾಗಲ್ಲಿ ತೋರಿಸಿದ್ನಲ್ವ, ಇದು ಎಂಬ್ರಾಯ್ಡ್ರಿ ಬ್ಲೌಸ್ದು ಡಿಸೈನ್ ಹಾಕಿರೋದು, ಅದಕ್ಕೆಲ್ಲ ಇವತ್ತು ಸ್ಟೋನ್ ಹಚ್ಚಬೇಕು. ಅದನ್ನು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಅದು ಸ್ಟೋನ್ ಹಚ್ಚೋದು ಸ್ವಲ್ಪ ಲೇಟ್ ಆಗುತ್ತಾ, ಅಂದರೆ ಸಣ್ಣ ಸಣ್ಣ ಸ್ಟೋನು ಸ್ವಲ್ಪ ದೊಡ್ಡದು ಡಿಸೈನ್ ಐತಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತಾ. ತೋರಿಸ್ತೀನಿ ಮುಂಚೆ ಹೆಂಗಿತ್ತು ಎಂಬ್ರಾಯ್ಡ್ರಿ ಹಾಕಿದಾಗ, ಮತ್ತು ಸ್ಟೋನೆಲ್ಲ ಹಚ್ಚಿದ್ಮೇಲೆ ಯಾವ ಥರ ಕಾಣುತ್ತೆ ಅಂತೇಳಿ ಹಾಗೆ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಬನ್ನಿ ಹಾಗೆ ಇವತ್ತು ಲಾಗನ್ನು ಕಂಟಿನ್ಯೂ ಮಾಡೋಣ. ಪಾಪುನ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿ ನೆಕ್ಸ್ಟ್ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಾಪುನ ಮಲಗಿಸಿ ನೆಕ್ಸ್ಟ್ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬೆಳಗ್ಗೆ ನೋಡಿ ಟಿಫಿನ್ಗೆ ಪಲಾವ್ ಮಾಡಿದ್ಲು ತಂಗಿ. ಸ್ವಲ್ಪ ಜಾಸ್ತಿನೇ ಮಾಡಿದ್ಲು, 1 ಸೇರಾಗುವಷ್ಟು ಮಾಡಿದ್ರು. ಯಾಕಂದರೆ ಹೊಲದಲ್ಲಿ 1-2-3 ಲೇಬರ್ಸ್ ಬಂದಿದ್ರಂತ, ಹಂಗಾಗಿ ಅವ್ರಿಗೂ ಸೇರಿಸಿ ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡೈತಿ. ಹೊಲದಲ್ಲಾದರೆ ಸ್ವಲ್ಪ ಬುತ್ತಿ ಜಾಸ್ತಿ ಕಟ್ಟಬೇಕು, ಹಂಗಾಗಿ ಇವತ್ತು ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಿದ್ವಿ. ಇನ್ನು ಮತ್ತು ಇವಾಗ ಕಾರ್ತಿಕ ಮಾಸ ಎಲ್ಲ ಮುಗೀತಲ್ವ, ಹಾಗಾಗಿ ಚಿಕನ್ ಮಾಡಿದ್ರಾಯ್ತು ಅಂಥೇಳಿ ಹೊಲದಲ್ಲೇ ಮಾಮರು ಚಿಕನ್ ಮಾಡಿದರು. ಅವರು ಅಲ್ಲೇ ಊಟ ಮಾಡಿ ನನಗೆ, ತಂಗಿಗೆ ಮತ್ತು ಅಕ್ಕಗೆ ಇಷ್ಟ ಆಗುತ್ತೆ ಅಂಥೇಳಿ ಒಂದು ಟಿಫನ್ ಒಳಗೆ ಹಾಕ್ಕೊಂಬಂದಿದ್ರು. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಪಲಾವು, ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಸಾಂಬಾರು ಊಟ ಮಾಡಿ ಇವತ್ತಿನ ಬೆಳಗ್ಗೆ ಟಿಫಿನನ್ನು ಮುಗಿಸಿದ್ವಿ. ಟಿಫಿನನ್ನು ಬದಲು ಊಟನೇ ಅಂತಲೇ ಹೇಳ್ಬೋದು. ನಿನ್ನೆ ಲಾಗಲ್ಲಿ ಹೇಳಿದ್ನಲ್ಲ, ಪಾಪುಗೆ ತಣ್ಣೀರೋದಕ್ಕೆ ಸ್ನಾನ ಮಾಡಿಸಿದ್ದಿಲ್ಲ ಅಂಥೇಳಿ. ಇವತ್ತು ಸ್ನಾನ ಮಾಡಿಸ್ಬೇಕು. ಒಲೆ ಮೇಲೆ ನೀರು ಕಾಯಕ್ಕೆ ಇಟ್ಟಾಳ ತಂಗಿ. ಪಾಪುನು ಇಲ್ಲೇ ಆಟ ಆಡ್ತಿದ್ದಾನೆ, ಬನ್ನಿ ತೋರಿಸ್ತೀನಿ. ಓಯ್, ಏನು ಮಾಡಕೊಂತೀರಿ? ಓನ್ ಮಾಡಕೊಂತೀರಿ? ನಿದ್ದೆ ಬಂದಿಲ್ಲ. ಬುಷ ಮಾಡ್ತೀಯಾ? ಬುಷ ಮಾಡ್ಸೋಣ? ಆನ್ ಊನು ಊನು ಊಲು ಓ ಬಾ, ಬುಷ ಮಾಡ್ಸೋಣ. ಬುಷ ಮಾಡಿ ಮೊಕೊಂಬಿಡಂತೆ ಅಪ್ಪ. ಇವತ್ತು ನೋಡಿ ಈ ಬ್ಲೌಸ್ಗೆ ಈ ಥರ ಡಿಸೈನನ್ನು ಹಾಕ್ತಿರೋದು. ಇದು ಹಳ್ಳಿ ಕಸ್ಟಮರ್ದೆ. ಇದು ಕಂಪ್ಲೀಟ್ ಆದಮೇಲೆ ಡಿಸೈನು ಯಾವ ಥರ ಇರುತ್ತೆ ಅಂತೇಳಿ ಆಲ್ರೆಡಿ ನಿಮ್ಮ ಜೊತೆಗೆ ಒಂದು ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಲಾಗಲ್ಲೇನು ಶೇರ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಡಿಸೈನ್ ಆಗ್ತಿತ್ತಲ್ವ, ಒಂದು ವಿಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನ್ ಸ್ಯಾರಿ ಇರೋದು, ಹಾಗಾಗಿ ಗ್ರೀನ್ ಥ್ರೆಡ್ಡು ಮತ್ತು ಕಾಪರ್ ಕಲರ್ ಮ್ಯಾಚ್ ಮಾಡಿ ಹಾಕಿರೋದು. ಎಲ್ಲಿ ಎಷ್ಟು ಕೆ ಜಿ ಇದೆ ಅಮ್ಮ? 10 ಅದು ನೋಡಲ್ಲಿ ಎಷ್ಟು ಕೆ ಜಿ ಇದೆ ನೋಡು. ಎಷ್ಟು ಕೆ ಜಿ ಇದೆ? ನೀನು ನಿಂದ್ರ. ಎಷ್ಟು ಕೆ ಜಿ ಇದೆಯಪ್ಪ? 10 ನೋಡೋದು ಎಷ್ಟೈತಿ? ಎಷ್ಟು ಕೆ ಜಿ ಇದೆ? ಎಷ್ಟು ಕೆ ಜಿ? 10 ಅಲ್ಲ, 12. ನೋಡಿ ಪಾಪು ಇವಾಗ ಮಲ್ಕೊಂಡ. ಇಲ್ಲೇ ಮಂಚದ ಮೇಲೆ ಮಲಗಿಸಿದ್ದೀನಿ. ಜೋಳ್ಗಿಲಿ ಹಾಕ್ಬೇಕಂದೆ, ಮತ್ತು ಎಲ್ಲಿ ಹೆಸ್ರಾಗ್ತಾನೋ ಅಂತೇಳಿ ಇಲ್ಲೇ ಮಲಗಿಸ್ಬಿಟ್ಟೆ. ಮಾಮರು ಹೊಲದಿಂದ ಬರಬೇಕಾದ್ರೆ ಜೇನು ಬಿಡಿಸ್ಕೊಂಬಂದಿದ್ರು ನೋಡಿ. ಹಣ್ಣಿಗೆ ಗಿಡದಾಗ ಇಟ್ಟಿದ್ವಂತೆ 2. ಒಂದು ಮನೆಗೆ ತೊಗೊಂಬಂದಾರ, ಇನ್ನೊಂದು ಹೊಲದಲ್ಲಿ ಲೇಬರ್ ಬಂದಿದ್ರನ್ನಲ್ವ, ಅವರು ಅಷ್ಟರು ಸೇರಿ ತಿಂದ್ರಂತೆ. ಇನ್ನೊಂದು ಮನೆಗೆ ತೊಗೊಂಬಂದಾರ. ನೋಡಿ ಎಷ್ಟು ಚೆನ್ನಾಗೈತಿ. ಫುಲ್ಲು ತಟ್ಟಿ ತುಂಬಾ ಜೇನಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ಪಾಪು ನೋಡಿ ಸ್ಟಾರ್ಟಿಂಗಲ್ಲಿ 1 to 2 ಅವರ್ಸ್ ಆದರೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ಬಟ್ ಇತ್ತೀಚೆಗೆ ಮಲಗಿದ್ನಪ್ಪ ಅಂತೇಳಿ ಕೈ ಬಿಡೋಷ್ಟರಲ್ಲಿ ಎದ್ಬಿಟ್ಟಿರ್ತಾನೆ. ಕೋಳಿ ನಿದ್ದೆ ಅಂತಾರಲ್ವ, ಆ ಥರ ಮಾಡ್ತಾನೆ. ಹಾಗಾಗಿ ಅಲ್ಲಿ ಡೋರಿಂದ ಸ್ಟ್ರೇಟಾಗಿ ಜೋರಾಗಿ ಗಾಳಿ ಬೀಸುತ್ತೆ. ಹಾಗಾಗಿ ಒಂದು ಸ್ಯಾರಿ ಹಾಕಿದ್ದೀನಿ. ಬಾಗಿಲು ಪರ್ದೆನೂ ಐತಿ ಮುಂದೆ, ಅದು ಸ್ವಲ್ಪ ತೆಳ್ಳಗೈತಿ. ಹಾಗಾಗಿ ಈ ಥರ ಕಾಟನ್ ಸೀರೆನ ಹಾಕಿ ಜೋಳ್ಗಿಲೆ ಮಗಿಸಿದ್ರೆ ಸ್ವಲ್ಪ ಗಾಳಿ ಬರೋದಿಲ್ಲ ಅಂತೇಳಿ ಈ ಥರ ಮಾಡಿ ತೂಗ್ತಾ ಇದ್ದೀನಿ ಇವಾಗ. ತಲ್ಲದು ಈ ಬತ್ತಿ ಜೇಜಿ ಮುಕ್ಕೋಯ್ತೆ ನೋಡಿ ಮತ್ತೆ ನಿನಗೆ. ತೋರ್ಸು, ಕೈ ತೋರ್ಸು, ಕೈ ತೋರ್ಸು.
ವಿಭೂತಮ್ಮ ಅದು ಇವತ್ತು ನೋಡಿ ಸ್ವಲ್ಪ ಹೊತ್ತು ಇವ್ರು ಮಲ್ಕೊಂಡಾಗಾದರೂ ಬ್ಲೌಸಿಗೆ ಸ್ಟೋನ್ ಹಚ್ಬೇಕು ಅಂತ ಹೇಳಿದ್ನಲ್ವ, ಆ ಕೆಲಸ ಆಗಲೇ ಇಲ್ಲ ನೋಡಿ. ಮಕ್ಕಳಿರೋ ಮನೆಯಲ್ಲಿ ಅಂದ್ಕೊಂಡಿದ್ದ ಕೆಲಸ ಕರೆಕ್ಟ್ ಟೈಮಿಗೆ ಆಗೋದಿಲ್ಲ ನೋಡಿ. ಇವತ್ತು ಅದು ಆಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಾದರೂ ತೋರಿಸ್ತೀನಿ ನಿಮಗೆ. ಮತ್ತು ಇವಾಗ ನೋಡಿ ಮತ್ತೆ ನೈಟ್ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊಲದಿಂದ ಬರಬೇಕಾದ್ರೆ ಮಾಮರ ಹಾಲು ಹಿಂಡ್ಕೊಂಬಂದಿದ್ರು. ಇವತ್ತು ಸ್ವಲ್ಪನೇ ಹಾಲು ಹಿಂಡ್ಕೊಂಬಂದಿದ್ರು. ಹಂಗಾಗಿ ಕಿಶೋರ್ ಬಂದು ಒಂದು ಗ್ಲಾಸ್ ಆಗೋಷ್ಟು ಹಾಲು ಒಯ್ದ. ಅವ್ರು ಒಯ್ದಿದ್ದಾದಮೇಲೆ ಮತ್ತೆ ಇಷ್ಟು ಉಳಿದಿದ್ವು. ಹಂಗಾಗಿ ಹಾಲು ಕಾಸಿ ಕೆನೆ ತೆಗೆದಿಟ್ರಾಯ್ತು ಅಂತೇಳಿ ಇವಾಗ ಬಂದಿದ್ದೀನಿ. ಸ್ವಲ್ಪ ಎಮ್ಮಿದಾದರೆ ಸ್ವಲ್ಪ ಜಾಸ್ತಿನೇ ಕೆನೆ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ಮನೆಯಲ್ಲೇ ಕೆನೆನೆಲ್ಲ ತೆಗೆದಿಟ್ಬಿಟ್ಟು ಬೆಣ್ಣೆ ತೆಗೆದು ತುಪ್ಪನ ಮಾಡ್ತೀವಿ. ಮುಂಚೆ ಇಲ್ಲೇ ನಮ್ಮೂರಲ್ಲೇ ಒಬ್ಬರು ಎಮ್ಮಿದು ಬೆಣ್ಣೆ ಕೊಡ್ತಿದ್ರು ಆಂಟಿ. ಇವಾಗ ನಮ್ಮದು ಎಮ್ಮೆ ತೊಗೊಂಬಂದಾಗ್ಲಿಂತ್ರನ ಮನೆಯಲ್ಲೇ ಮಾಡ್ಕೋತೀವಿ. ಎಮ್ಮೆ ಹಾಲಿಲ್ ನೋಡಿ ಸ್ವಲ್ಪ ಕೆನೆನೂ ಜಾಸ್ತಿ ಸಿಗುತ್ತೆ, ಹಾಗೆ ಬೆಣ್ಣೆನೂ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಪಾಕೆಟ್ ಹಾಲಲ್ಲೂ ಸಿಗುತ್ತೆ, ಸ್ವಲ್ಪ ಕಡಿಮೆ ಸಿಗುತ್ತೆ. ಎಮ್ಮೆ ಹಾಲಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇವಾಗ ನೋಡಿ ಸ್ವಲ್ಪ ಹಾಲಲ್ಲೇ ಇಷ್ಟೊಂದು ಕೆನೆ ಬಂದಿದೆ. 1 ಗ್ಲಾಸ್ ಆಗೋಷ್ಟು ಅಷ್ಟೇ ಇದ್ವು ಅಂತ ಹೇಳಿದ್ನಲ್ವ ಹಾಲು. ಇಷ್ಟದ್ರಲ್ಲಿ ಇಷ್ಟು ಕೆನೆ ಬಂದಿದೆ. ತೋರಿಸ್ತೀನಿ ಬನ್ನಿ. ಕೆನೆ ಸ್ವಲ್ಪ ದಪ್ಪವಾಗಿ ಬಂದಿತ್ತು. ತೋರಿಸ್ತೀನಿ ಬನ್ನಿ ಎಷ್ಟು ಬಂದೈತೆ ಅಂತೇಳಿ. ಬೆಣ್ಣೆ ಮಾಡ್ತೀವಿ. ಈ ಮೇಲ್ಗಡೆ ಏನಿರುತ್ತಲ್ಲ, ಈ ಕೆನೆ ತೆಗೆದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀವಿ. ಒಂದೇ ಟೈಮ್ಗೆ ಬೆಣ್ಣೆನ ತೆಗೆದು ತುಪ್ಪ ಮಾಡ್ತೀವಿ. ಇದ್ರದ್ದು ಫುಲ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಫುಲ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ತೆಗಿತೀನಿ, ತೋರಿಸ್ತೀನಿ ಯಾವ ಥರ ದಪ್ಪ ಬರುತ್ತೆ ಅಂತೇಳಿ. ನೋಡಿ ಇವಾಗ ಇಷ್ಟೇ ಹಾಲಲ್ಲಿ ಇಷ್ಟೊಂದು ಕೆನೆ ಸಿಕ್ಕಿದೆ. ಇದನ್ನು ಇವಾಗ ಬಾಕ್ಸಿಗೆ ಹಾಕಿ ಹಾಗೆ ಸ್ಟೋರ್ ಮಾಡಿಡೋದು. ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.